ಮಕ್ಕಳು ಸಿಕ್ಕಾಪಟ್ಟೆ ಸ್ವೀಟ್ ತಿಂತಾರೆ. ನಮ್ಮ ಮನೇಲಿ ಎಲ್ರಿಗೂ ಸ್ವೀಟ್ ಇಷ್ಟ, ಆದರೆ ನನಗೆ ಶುಗರ್ ಭಯ ಅನ್ನೋರು ಟ್ರೈ ದಿಸ್ ರೆಸಿಪಿ. ಕಂಟೆನ್ಸ್ 30 ಗ್ರಾಮ್ ಆಫ್ ಪ್ರೋಟೀನ್ ಇನ್ ಇಟ್. ಯಾರ್ಯಾರು ಮಕ್ಕಳು ಮೊಸರು ತಿನ್ನಲ್ಲ, ಅದನ್ನು ತಿನ್ನಲ್ಲ, ಪನ್ನೀರ್ ತಿನ್ನಲ್ಲ ಅಂತಾರೆ, ಈ ಒಂದು ಸ್ವೀಟ್ನ ನೀವು ಮಾಡಿಕೊಡಿ. ಡಯಟ್ ಫ್ರೆಂಡ್ಲಿ ಆಗಿ, ಸೋ ಕ್ರೀಮಿ. ಈ ಸಮ್ಮರ್ಗಂತೂ ಚಿಲ್ಲಾಗಿ ಮಧ್ಯಾಹ್ನ ಊಟ ಆದಮೇಲೆ ಅಥವಾ ಸಾಯಂಕಾಲ ತಿಂತಾ ಇದ್ದಾರೆ. ಡಯಟ್ ಫ್ರೆಂಡ್ಲಿ, ಆರಾಮಾಗಿ ಗಿಲ್ಟ್ ಫ್ರೀಯಾಗಿ ಡೈಲಿ ಸ್ವೀಟ್ ತಿಂದರು, ಕ್ಯಾಲೋರೀಸ್ ಇಲ್ಲ, ಶುಗರ್ ಇಲ್ಲ, ಆರಾಮಾಗಿ. ನಾನು ಸ್ವಲ್ಪ ಮಕ್ಕಳಿಗೆ ಅಂತ ಕಾಫಿ ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ. ನನಗೆ ಕಾಫಿ ಫ್ಲೇವರ್ ತುಂಬ ಇಷ್ಟ. ಕಾಫಿ ಇಷ್ಟಪಡದೇ ಇರೋರು, ಚಾಕ್ಲೇಟ್ ಇಷ್ಟಪಡದೇ ಇರೋರು ಕಾಫಿನ ಸ್ಕಿಪ್ ಮಾಡ್ಬೋದು. ಮಸ್ಟ್ ಟ್ರೈ ದಿಸ್ ಪ್ರೋಟೀನ್ ರಿಚ್ ಚೀಸ್ ಕೇಕ್. ನಿಮ್ಮ ಮನೇಲಿ ನಿಜವಾಗ್ಲೂ ಟ್ರೈ ಮಾಡಿ. ಯು ಆರ್ ಗೋಯಿಂಗ್ ಟು ಲವ್ ದಿಸ್. ಫಸ್ಟು ಚೀಸ್ ಕೇಕಿಗೆ ನಾನು ಬೇಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಓಟ್ಸು, ಬಾದಾಮಿ ಮತ್ತು ಖರ್ಜೂರ ಮೂರನ್ನು ಡ್ರೈ ಪೌಡ್ರ್ ಮಾಡಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಯೂಶಲಿ ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಂಡು ಹಾಕೋತಾರೆ ಚೀಸ್ ಕೇಕಿಗೆ. ನಾನು ಹೆಲ್ದಿಯಾಗಿರಲಿ ಅಂತ ಓಟ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆನ ಕರಗಿಸ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಬೇಸ್ನ ಸೆಟ್ ಮಾಡಿ ಒಂದು 2 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಅಷ್ಟರಲ್ಲಿ ಪನ್ನೀರ್ 150 to 60 ಗ್ರಾಮ್ಸ್ ಆಫ್ ಪನ್ನೀರು, ಅಷ್ಟು 30 ಗ್ರಾಮ್ಸ್ ಆಫ್ ನಾನು 30 to 40 ಗ್ರಾಮ್ಸ್ ಆಫ್ ಹಂಕರ್ಡ್ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಸೊ ಬ್ಲೆಂಡ್ ತುಂಬ ಚೆನ್ನಾಗಾಗುತ್ತೆ, ಹಂಕರ್ಡಲ್ಲಿ ಗಟ್ಟಿ ಆಗುತ್ತೆ ಅಂತ. ಸ್ವಲ್ಪನೇ ಕಂಡೆನ್ಸ್ ಮಿಲ್ಕ್, ಜಸ್ಟ್ ಫ್ಲೇವರ್, ಮಕ್ಕಳು ಕೂಡ ತಿಂತೀನಿ ಅಂತ. ಜೊತೆಗೆ ಜೇನುತುಪ್ಪ, ನ್ಯಾಚುರಲ್ ಸ್ವೀಟ್ನ ಜೇನುತುಪ್ಪ, ಒಂದು ಕ್ರೀಮ್ ಚೀಸ್ ಇಲ್ಲ ಅಂದರೆ ಚೀಸ್ ಕ್ಯೂಬ್ಸು, ಚೀಸ್ ಸ್ಲೈಸ್ ಏನಾರು ಹಾಕ್ಕೋಬೋದು. ಬೇಕು ಅಂದರೆ ಡೈರಿ ಕ್ರೀಮ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸ್ವಲ್ಪ ಕಾಫಿ ಫ್ಲೇವರ್ ಇಷ್ಟ ಅಂದ್ಬಿಟ್ಟು ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಬೇಡದೇವ್ರವರು ಪ್ಲೇನಾಗಿ ಸ್ಕಿಪ್ ಮಾಡ್ಬೋದು. ಅಷ್ಟೇ ರೆಡಿ ಆಯಿತು. ಒಂದು 4-5 hours ಫ್ರೀಸ್ ಮಾಡಿಬಿಟ್ರೆ ಕ್ರೀಮಿಯಾಗಿರುವಂಥ ಹೆಲ್ದಿ ಚೀಸ್ ಕೇಕ್, ಡೈಲಿ ನಿಮಗೆ ಪ್ರೋಟೀನ್ ರಿಚ್ ಚೀಸ್ ಕೇಕ್ ರೆಡಿ ಆಗುತ್ತೆ. ಟ್ರೈ ಮಾಡಿ.